ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ 2025-26ನೇ ಸಾಲಿನ ರಾಜ್ಯದಲ್ಲಿ ಬೆಳೆ ಹಾನಿ ಆಗಿರುವಂಥ ರೈತರ ಪಟ್ಟಿ ಕೂಡ ಈಗಾಗಲೇ ಎಲ್ಲ ಜಿಲ್ಲೆಗಳ ಒಂದು ರೈತರ ಪಟ್ಟಿನೂ ಕೂಡ ಬಿಡುಗಡೆ ಆಗಿರುವಂಥದ್ದು. ಹಾಗಾದರೆ ವೀಕ್ಷಕರೇ, ಈ ಒಂದು ರೈತರ ಪಟ್ಟಿ ಅಂತಂದರೆ 2025-26ನೇ ಸಾಲಿನಲ್ಲಿ ಬೆಳೆ ಹಾನಿ ಆಗಿರುವಂಥ ರೈತರ ಪಟ್ಟಿನ ಯಾವ ರೀತಿ ನೋಡೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಪಟ್ಟಿಯಲ್ಲಿ, ಈ ಒಂದು ಲಿಸ್ಟಲ್ಲಿ ನಿಮ್ಮ ಹೆಸರು ಕೂಡ ಇದೇನಾ ಇಲ್ವ ಅಂತ ಚೆಕ್ ಮಾಡ್ಕೊಳ್ಬೋದು. ಜೊತೆಗೆ ಯಾರದೆಲ್ಲ ಒಂದು 2025-26ನೇ ಸಾಲಿನ ಒಂದು ಬೆಳೆ ಹಾನಿ ಆಗಿರುವಂಥ ರೈತರದು ಬೆಳೆ ಹಾನಿ ಸಮೀಕ್ಷೆಯನ್ನು ಅಪ್ರೂವ್ಡ್ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಅಂತ ಸಂಪೂರ್ಣವಾಗಿ ಮೊಬೈಲ್ ಮುಖಾಂತರವೇ ಕೇವಲ ಒಂದು 5 ನಿಮಿಷದಲ್ಲಿ ಮೊಬೈಲ್ ಮೂಲಕ ನೀವು ಕೂಡ ತಿಳಿದುಕೊಳ್ಬೋದು. ವೀಕ್ಷಕರೇ, ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲೆಯ ಒಂದು ರೈತರ ಪಟ್ಟಿನ ಯಾವ ರೀತಿ ನೋಡೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರು ನಮ್ಮೊಂದು ವಿಡಿಯೋಗೆ ಲೈಕ್ ಮಾಡಿಲ್ವೋ, ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುವಂಥದ್ದು. ಹೈಪ್ ಅನ್ನೋ ಆಪ್ಷನ್ ಕೂಡ ಕ್ಲಿಕ್ ಮಾಡಿ. ಅದಾದ ನಂತರ ವೀಕ್ಷಕರೇ, ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರಿ ಅಥವಾ ಸಬ್ಸ್ಕ್ರೈಬ್ ಆಗದೇ ವಿಡಿಯೋನ ನೋಡ್ತಾ ಇದ್ರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ರೀತಿಯಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವಿಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, 2025-26ನೇ ಸಾಲಿನ ಬೆಳೆ ಹಾನಿ ಆಗಿರುವಂಥ ರೈತರ ಒಂದು ಬೆಳೆ ಸಮೀಕ್ಷೆ ಮಾಡಿರುವಂಥ ಒಂದು ರೈತರ ಒಂದು ಪಟ್ಟಿನ ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ರೈತರದು ಬೆಳೆ ಸಮೀಕ್ಷೆ ಪೂರ್ಣಗೊಂಡಂಥ ರೈತರ ಒಂದು ಅಪ್ರೂವ್ಡ್ ಆಗಿದೆಯಾ ಅವರ ಒಂದು ಸಮೀಕ್ಷೆ ಅಥವಾ ಇಲ್ವಾ ಅಂತ ಸಂಪೂರ್ಣವಾಗಿ ನೀವು ಕೂಡ ಸುಲಭವಾಗಿ ತಿಳಿದುಕೊಳ್ಬೋದು. ಬನ್ನಿ ವೀಕ್ಷಕರೇ, ವಿಡಿಯೋನ ಶುರು ಮಾಡೋಣ. ಈ ಒಂದು 2025-26ನೇ ಸಾಲಿನ ಒಂದು ಸಮೀಕ್ಷೆಯ ಒಂದು ರಿಪೋರ್ಟ್ ಪ್ರಕಾರ ಈಗಾಗಲೇ ವೀಕ್ಷಕರೇ ಉತ್ತರ ಕರ್ನಾಟಕದ ಭಾಗದ ಜಿಲ್ಲೆಗಳಲ್ಲಿ ಅತಿಯಾಗಿ ಒಂದು ಬೆಳೆ ಹಾನಿ ಆಗಿದೆ ಅಂತ ರಿಪೋರ್ಟ್ಗಳ ಮೂಲಕ ಮಾಹಿತಿನೂ ಕೂಡ ದೊರಕ್ತಾ ಇದೆ. ವೀಕ್ಷಕರೇ, ದಕ್ಷಿಣ ಭಾಗದಲ್ಲಿ ಕಡಿಮೆ ಒಂದು ಹೆಕ್ಟರ್ ಪ್ರದೇಶ ಭೂಮಿಗಳನ್ನು ಬೆಳೆ ಹಾನಿ ಆಗಿದೆ ಅಂತ ಮಾಹಿತಿ ಕೂಡ ಬಂದಿರುವಂಥದ್ದು. ಹಾಗಾದರೆ ವೀಕ್ಷಕರೇ, 2025-26ನೇ ಸಾಲಿನಲ್ಲಿ ಬೆಳೆ ಹಾನಿ ಆಗಿರುವಂಥ ರೈತರ ಪಟ್ಟಿನ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಕೂಡ ಈಗಾಗಲೇ ಬಿಡುಗಡೆ ಆಗಿರುವಂಥದ್ದು. ಯಾವ ರೀತಿ ಚೆಕ್ ಮಾಡೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಕೊಳ್ಬೋದು, ಮೊದಲನೇದಾಗಿ ಸೆಲೆಕ್ಟ್ ಇಯರ್ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, 2025-26ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಸೆಲೆಕ್ಟ್ ಸೀಸನ್ನ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಖಾರಿಫ್ ಅಂತ ಸೆಲೆಕ್ಟ್ ಮಾಡಿ. ಅದಾದ ನಂತರ ಸೆಲೆಕ್ಟ್ ಕ್ಲೈಮೇಟಿ ಅಂತ ಬಂದಿದೆ, ಅಲ್ಲಿ ಕೂಡ ಫ್ಲೋಡ್ ಅಂತ ಸೆಲೆಕ್ಟ್ ಮಾಡಿ. ಅದಾದ ನಂತರ ವೀಕ್ಷಕರೇ, ಇಲ್ಲಿ ನೋಡ್ಕೊಳ್ಬೋದು ಸೆಲೆಕ್ಟ್ ಡಿಸ್ಟಿಕ್ ಅಂತ ಇದೆ, ಇಲ್ಲಿ ಆಲ್ ಡಿಸ್ಟ್ರಿಕ್ಸ್ನ ಸೆಲೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಆಮೇಲೆ ಗೆಟ್ ರಿಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಗೆಟ್ ರಿಪೋರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲೆಗಳ ಒಂದು ರೈತರ ಪಟ್ಟಿ ಕೂಡ ಓಪನ್ ಆಗುವಂಥದ್ದು. ವೀಕ್ಷಕರೇ, ಇಲ್ಲಿ ನೋಡ್ಕೊಳ್ಬೋದು ಪರಿಹಾರ ಡಾಟಾ ಎಂಟ್ರಿ ಪ್ರೋಗ್ರೆಸ್ ರಿಪೋರ್ಟ್ ಆ್ಯಸ್ ಆನ್ 26/10/2025 ಅಂತ ಇರುವಂಥದ್ದು. ಇಲ್ಲಿ ಸಂಪೂರ್ಣವಾಗಿ ನೋಡ್ಕೊಳ್ಬೋದು 26/10/2025. ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಸಂಪೂರ್ಣವಾಗಿ ಎಲ್ಲ ಜಿಲ್ಲೆಗಳಲ್ಲಿ ನೋಡ್ಕೊಳ್ಬೋದು. ಮೊದಲನೇದಾಗಿ ಬೆಳಗಾವಿ ಜಿಲ್ಲೆ ನೋಡ್ಕೊಳ್ಬೋದು. ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ತಾಲೂಕುಗಳು ನೋಡ್ಕೊಳ್ಬೋದು. ಅದಾದ ನಂತರ ಬಾಗಲಕೋಟೆ ಜಿಲ್ಲೆ, ಅದಾದ ನಂತರ ಬಿಜಾಪುರ ಜಿಲ್ಲೆ, ಅದಾದ ನಂತರ ಕಲಬುರಗಿ ಜಿಲ್ಲೆ, ಅದಾದ ನಂತರ ರಾಯಚೂರು ಜಿಲ್ಲೆ, ಅದಾದ ನಂತರ ಬೀದರ್ ಜಿಲ್ಲೆ, ಅದಾದ ನಂತರ ಕೊಪ್ಪಳ ಜಿಲ್ಲೆ, ಅದಾದ ನಂತರ ಗದಗ ಜಿಲ್ಲೆ, ಅದಾದ ನಂತರ ಧಾರವಾಡ ಜಿಲ್ಲೆ, ಅದಾದ ನಂತರ ಉತ್ತರ ಕನ್ನಡ ಜಿಲ್ಲೆ, ಅದಾದ ನಂತರ ಹಾವೇರಿ ಜಿಲ್ಲೆ, ಅದಾದ ನಂತರ ಬಳ್ಳಾರಿ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಉಡುಪಿ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ, ಮಂಡ್ಯ, ದಕ್ಷಿಣ ಕನ್ನಡ, ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಯಾದಗಿರಿ ಜಿಲ್ಲೆ, ವಿಜಯನಗರ ಜಿಲ್ಲೆ. ಸಂಪೂರ್ಣವಾಗಿ ನೋಡ್ಕೊಳ್ಬೋದು ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲೆಗಳ ಒಂದು ಬೆಳೆ ಹಾನಿಯಾಗಿರುವಂಥ ರೈತರ ಪಟ್ಟಿ ಕೂಡ ಬಿಡುಗಡೆ ಆಗಿರುವಂಥದ್ದು. ವೀಕ್ಷಕರೇ, ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಈ ಒಂದು ರಿಪೋರ್ಟಲ್ಲಿ ಮೊದಲನೇದಾಗಿ ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ತಾಲೂಕು ನೇಮ್ ಇರುವಂಥ ತಾಲೂಕು ವೈಸ್ ಕೂಡ ನೀವು ರೈತರ ಒಂದು ಪಟ್ಟಿನ ನೋಡ್ಕೊಳ್ಬೋದು. ಟೋಟಲ್ ಎಂಟ್ರೀಸ್ ಅಂತಂದರೆ ಇಲ್ಲಿ ನೋಡ್ಕೊಳ್ಬೋದು ಚಿಕ್ಕೋಡಿ. ವೀಕ್ಷಕರೇ, ಮೊದಲನೇದಾಗಿ ನೋಡ್ಕೊಳ್ಬೋದು ಬೆಳಗಾವಿ ಜಿಲ್ಲೆಯ ಒಂದು 2025-26ನೇ ಸಾಲಿನ ಬೆಳೆ ಹಾನಿಯಾಗಿರುವಂಥ ರೈತರ ಪಟ್ಟಿ ಕೂಡ ನೋಡ್ಕೊಳ್ಬೋದು. ತಾಲೂಕು ವೈಸ್ ಪಟ್ಟಿ ಕೂಡ ನೀವು ನೋಡ್ಕೊಳ್ಬೋದು. ಮೊದಲನೇದಾಗಿ ಇಲ್ಲಿ ಚಿಕ್ಕೋಡಿಯಲ್ಲಿ ನೋಡ್ಕೊಳ್ಬೋದು
ಟೋಟಲ್ ಬೆಳೆ ಸಮೀಕ್ಷೆ ಒಂದು ಎಂಟ್ರಿ ಆಗಿರುವಂಥದ್ದು 920 ಬೆಳೆ ಎಂಟ್ರಿನ ಆಗಿರುವಂಥದ್ದು. ಅದಾದ ನಂತರ ಪೆಂಡಿಂಗ್ ಇರುವಂಥ ವಿ ಎ ಅವರು ಪೆಂಡಿಂಗಲ್ಲಿರುವಂಥ ಬೆಳೆ ಸಮೀಕ್ಷೆ ಕೂಡ 13 ಪೆಂಡಿಂಗ್ ಇರುವಂಥದ್ದು. ಅದಾದ ನಂತರ ವಿ ಎ ಅವರು ಚಿಕ್ಕೋಡಿ ತಾಲೂಕಲ್ಲಿ 907 ಬೆಳೆ ಸಮೀಕ್ಷೆಗಳನ್ನು ಕೂಡ ಅಪ್ರೂವ್ಡ್ ಮಾಡಿರುವಂಥದ್ದು. ಅದಾದ ನಂತರ ಇಲ್ಲಿ ನೋಡ್ಕೊಳ್ಬೋದು ಮಿಸ್ ಮ್ಯಾಚ್ ಕೇಸಸ್ ಪೆಂಡಿಂಗ್ ಫಾರ್ ವೆರಿಫಿಕೇಷನ್ ಬೈ TLC ಅಂತಂದ್ರೆ ತಹಸೀಲ್ದಾರ್ ಅದರ ಅಂತ ಅರ್ಥ ವೀಕ್ಷಕರೇ. ಇಲ್ಲಿ ನೋಡ್ಕೊಳ್ಬೋದು ಮಿಸ್ ಮ್ಯಾಚ್ ಕೇಸಸ್ ಪೆಂಡಿಂಗ್ ಫಾರ್ ವೆರಿಫಿಕೇಷನ್ ಬೈ TLC ಅಂತ ಇದೆ. ಅಂತಂದರೆ ತಹಸೀಲ್ದಾರ್ ಅವರ ಬೆಳೆ ಸಮೀಕ್ಷೆ ಮಾಡುವಲ್ಲಿ ಹೆಸರನ್ನ ಮಿಸ್ ಮ್ಯಾಚ್ ಇರುವಂಥವ್ರು 3 ಬೆಳೆ ಸಮೀಕ್ಷೆಗೂ ಕೂಡ ಇರುವಂಥದ್ದು ಅಂತ ಸಂಪೂರ್ಣವಾಗಿ ಇಲ್ಲಿ ಕೊಟ್ಟಿರುವಂಥದ್ದು. ನಂತರ ಇಲ್ಲಿ ನೋಡ್ಕೊಳ್ಬೋದು 2 ಬೆಳೆ ಸಮೀಕ್ಷೆ ರಿಜೆಕ್ಟ್ ಆಗಿರುವಂಥದ್ದು. ಅಂತಂದರೆ ಸುಳ್ಳು ಮಾಹಿತಿ ಅಥವಾ ಏನಾದರೂ ಸುಳ್ಳು ದಾಖಲೆಗಳು ಕೂಡ ಎಂಟರ್ ಆಗಿದ್ದರೆ ಅಂಥವು ಕೂಡ ರಿಜೆಕ್ಟ್ ಆಗಿರುವಂಥದ್ದು ವೀಕ್ಷಕರೇ ಬೆಳೆ ಸಮೀಕ್ಷೆಯಲ್ಲಿ. ಅದಾದ ನಂತರ ಇಲ್ಲಿ ನೋಡ್ಕೊಳ್ಬೋದು ಕ್ರಾಪ್ ಲಾಸ್ ಎಕ್ಸ್ಟೆಂಟ್ ಇನ್ ದ ಹೆಕ್ಟರ್ ಅಂತ ಇದೆ. ಅಂತಂದರೆ ಬೆಳೆ ಹಾನಿ ಆಗಿರುವಂಥದ್ದು ಹೆಕ್ಟರಲ್ಲಿ ಕೂಡ ಇಲ್ಲಿ ಸಂಪೂರ್ಣವಾಗಿ ಎಂಟರ್ ಮಾಡಿರುವಂಥದ್ದು 197 ಹೆಕ್ಟರ್ ಈ ಒಂದು ಚಿಕ್ಕೋಡಿ ತಾಲೂಕಲ್ಲಿ ಬೆಳೆ ಹಾನಿ ಆಗಿರುವಂಥದ್ದು ಅಂತ ಇಲ್ಲಿ ಟೋಟಲಲ್ಲಿ ಕೊಟ್ಟಿದ್ದಾರೆ ವೀಕ್ಷಕರೇ. ಸಂಪೂರ್ಣವಾಗಿ ನೀವು ಕೂಡ ಮೊಬೈಲ್ನಲ್ಲಿ ನೋಡಿಕೊಳ್ಬೋದು. ಈ ರೀತಿಯಾಗಿ ಸಂಪೂರ್ಣವಾಗಿ ನೀವು ಕೂಡ ಜಿಲ್ಲೆ ವೈಸು ಮತ್ತು ತಾಲೂಕು ವೈಸು ರೈತರ ಪಟ್ಟಿ ಕೂಡ 2025-26ನೇ ಸಾಲಿನ ಬೆಳೆ ಹಾನಿ ಆಗಿರುವಂಥ ರೈತರ ಪಟ್ಟಿನ ಸಂಪೂರ್ಣವಾಗಿ ಮೊಬೈಲ್ ಮುಖಾಂತರ ನೋಡ್ಕೊಳ್ಬೋದು ವೀಕ್ಷಕರೇ. ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ಚಿಕ್ಕೋಡಿ ತಾಲೂಕಿನ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ. ಸಂಪೂರ್ಣವಾಗಿ ನಿಮಗೆ ಇಲ್ಲಿ ಓಪನ್ ಆಗುವಂಥದ್ದು ಚಿಕ್ಕೋಡಿ ತಾಲೂಕಲ್ಲಿರುವಂಥ ಬೆಳೆ ಸಮೀಕ್ಷೆ ಆಗಿರುವಂಥ ರೈತರ ಪಟ್ಟಿ ಕೂಡ ಓಪನ್ ಆಗುವಂಥದ್ದು ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ. ಇಲ್ಲಿ ಸಂಪೂರ್ಣವಾಗಿ ನೋಡ್ಕೊಳ್ಬೋದು ಇಲ್ಲಿ ಚಿಕ್ಕೋಡಿ ತಾಲೂಕಲ್ಲಿ ಎಷ್ಟು ಜನರು ಒಂದು ರೈತರದು ಬೆಳೆ ಸಮೀಕ್ಷೆ ಅಪ್ರೂವ್ಡ್ ಆಗಿದೆ ಅಂತಂತ ನೋಡ್ಕೊಳ್ಬೇಕು. ಅಂತಂದರೆ ಇಲ್ಲಿ ನೋಡ್ಕೊಳ್ಳೋದು ವೆರಿಫೈಡ್ ಆ್ಯಂಡ್ ಅಪ್ರೂವ್ಡ್ VA ಅಂತ ಇದೆ. ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ಒಂದು ಆಪ್ಷನ್ ಮೇಲೆ ಸಂಪೂರ್ಣವಾಗಿ ಕ್ಲಿಕ್ ಮಾಡಿದ ಮೇಲೆ ವೀಕ್ಷಕರೇ ನೋಡ್ಕೊಳ್ಬೋದು ಈ ಒಂದು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನಲ್ಲಿ ಎಷ್ಟು ಜನರದು ಒಂದು ಬೆಳೆ ಸಮೀಕ್ಷೆ ಮಾಡುವಾಗ ಬೆಳೆ ಸಮೀಕ್ಷೆನ ಎಷ್ಟು ಜನರದು VA ಅವರು ಅಪ್ರೂವ್ಡ್ ಆಗಿದೆ ಅಂತ ಸಂಪೂರ್ಣವಾಗಿ ಇಲ್ಲಿಂದನೂ ಕೂಡ ನೋಡ್ಕೊಳ್ಬೋದು. ಸಂಪೂರ್ಣವಾಗಿ ನೋಡ್ಕೊಳ್ಳೋದು ವಿಷಯ ಈ ಒಂದು ಗ್ರಾಮ ಲೆಕ್ಕಾಧಿಕಾರಿಗಳು ಈ ಒಂದು ಸಮೀಕ್ಷೆನ ಒಂದು ಅಪ್ಲೋಡ್ ಮಾಡಿರುವಂಥದ್ದು. ಯಾರದೆಲ್ಲ ಒಂದು ಬೆಳೆ ಸಮೀಕ್ಷೆನ ಆಗಿದೆ 2025-26ನೇ ಸಾಲಿನ ಒಂದು ಬೆಳೆ ಹಾನಿ ಸಮೀಕ್ಷೆನ ಮಾಡಿದ್ದಾರೆ ಅಂಥ ಸಮೀಕ್ಷೆಗಳನ್ನು ಅಪ್ರೂವ್ಡ್ ಕೂಡ ಮಾಡಿರುವಂಥದ್ದು. ಸಂಪೂರ್ಣವಾಗಿ ಇಲ್ಲಿ ನೋಡ್ಕೊಳ್ಬೋದು ತಾಲೂಕು ವೈಸ್ ಕೂಡ ನೀವು ಎಂಟ್ರಿ ಆಗಿರುವಂಥ ಲಿಸ್ಟ್ ಕೂಡ ಒಂದು ರೈತರ ಒಂದು ಲಿಸ್ಟ್ ಕೂಡ ನೋಡ್ಕೊಳ್ಬೋದು ಸಂಪೂರ್ಣವಾಗಿ ವೀಕ್ಷಕರೇ. ಈ ರೀತಿಯಾಗಿ ಸುಲಭವಾಗಿ ನೀವು ಕೂಡ ಮೊಬೈಲ್ ಮುಖಾಂತರನೇ ಒಂದು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ವೀಕ್ಷಕರೇ. ಇಷ್ಟು ಒಂದು 2025-26ನೇ ಸಾಲಿನ ಒಂದು ರೈತರ ಬೆಳೆ ಹಾನಿಯಾಗಿರುವಂಥ ರೈತರ ಒಂದು ಲಿಸ್ಟ್ನ ಯಾವ ರೀತಿ ನೋಡೋದು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ, ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲೋ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಹೈಪ್ ಅನ್ನೋ ಆಪ್ಷನ್ ಕೂಡ ಬರುತ್ತೆ, ಹೈಪ್ ಅನ್ನೋ ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋನ ಎಲ್ಲ ಕಡೆ ರೈತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಅವರು ಕೂಡ ಲಿಸ್ಟಲ್ಲಿ ಅವ್ರದ್ದು ಕೂಡ ಹೆಸರು ಇದೆಯಾ ಅಥವಾ ಅಪ್ರೂವ್ಡ್ ಆಗಿದೆಯಾ ಇಲ್ವ ಅಂತ ಸಂಪೂರ್ಣವಾಗಿ ತಿಳಿದುಕೊಳ್ಳಿ ಅಂತ ಹೇಳ್ತಾ, ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋ ನೋಡಿದಕ್ಕಾಗಿ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಅಂತಂದರೆ ಮತ್ತೆ ಇದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿ ಆಗ್ತಿರೋಣ. ಅಲ್ಲಿವರೆಗೂ ನಮಸ್ಕಾರ.